ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟದ ಬಳಿಕ ಸಾಕಷ್ಟು ಜನರು ಆತಂಕದಲ್ಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗರು ಹೆಚ್ಚು ಭೀತಕ್ಕೆ ಒಳಗಾಗಿದ್ದಾರೆ, ಭಯಕ್ಕೊಳಗಾಗಿದ್ದಾರೆ. ಇಂತಹ ಸಮಯದಲ್ಲಿ ಮತ್ತೆ ಬಾಂಬ್ ಬೆದರಿಕೆಯ ಮೆಸೇಜ್ಗಳು, ಕರೆಗಳು ಬರ್ತಾ ಇರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ನಾನೀಗ KSRTC ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಯಾವ ರೀತಿಯಾಗಿ ಇಲ್ಲಿಯ ವ್ಯವಸ್ಥೆಗಳಾಗ್ತಾ ಇದೆ ಅಂದರೆ ತಪಾಸಣೆ ಮಾಡುವಂಥದ್ದಾಗಿರ್ಬೋದು, ಮಾನಿಟರಿಂಗ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ ಕೈಗೊಳ್ಳಬೇಕಾದಂಥ ಕ್ರಮಗಳು ಯಾವ ರೀತಿಯಾಗಿ ಫಾಲೋ ಆಗ್ತಾ ಇದೆ ಅನ್ನೋ ದೃಷ್ಟಿಕೋನ ಸಂಬಂಧಪಟ್ಟ ಹಾಗೆ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಚಿತ್ರಣ ಇದೆ, ಜೊತೆಗೆ ಹೇಗೆ ಇಲ್ಲಿ ಸಿಬ್ಬಂದಿಗಳು ಕೂಡ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಸಾರ್ವಜನಿಕರು ಕೂಡ ಎಷ್ಟು ಆತಂಕದಲ್ಲಿದ್ದಾರೆ, ಜೊತೆಗೆ ಹೇಗೆಲ್ಲ ಇಲ್ಲಿಯ ತಪಾಸಣೆಗಳಾಗಿರ್ಬೋದು, ಮಾನಿಟರಿಂಗ್ ಆಗಿರ್ಬೋದು, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳ ಸಮೇತ ನೋಡ್ಬೋದು ನೀವು. ಸದ್ಯಕ್ಕೆ ಈ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳು ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾರೆ, ಬೇರೆ ರಾಜ್ಯದವರು ಕೂಡ ಈ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಹೀಗಾಗಿ ಪ್ರತಿ ದಿವಸವೂ ಕೂಡ ಸಂಚಾರ ದಟ್ಟಣೆ ಹೆಚ್ಚಾಗಿರುವಂಥದ್ದು, ಜೊತೆಗೆ ಸಾರ್ವಜನಿಕರ ಸಂಖ್ಯೆಯಲ್ಲಿ ಓಡಾಟ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಮತ್ತು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪರಿಶೀಲನೆ ಮಾಡುವಂಥದ್ದು, ತಪಾಸಣೆ ಮಾಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಈ ದೃಷ್ಟಿಕೋನದಿಂದ ನೋಡಿದಾಗ ಅದರಲ್ಲೂ ಪ್ರಮುಖವಾಗಿ ಈ ಬಸ್ಗಳಲ್ಲಿ, ಅಂಬಾರಿ ಬಸ್ಗಳಲ್ಲಿ, ಉತ್ಸವ ಬಸ್ಗಳಲ್ಲಿ ಕೂಡ ಈ ರೀತಿಯಂತಹ ಬಾಂಬ್ ಥ್ರೆಟಿಂಗ್ ಇಡ್ತೀವಿ ಅನ್ನುವಂತಹ ಭಯ ಏನಿದೆಯಲ್ಲ, ಅದು ಪ್ರಯಾಣಿಕರನ್ನ ಮತ್ತಷ್ಟು ಆತಂಕಕ್ಕೆ ಮತ್ತು ಟೆನ್ಷನ್ಗೆ ಕಾರಣ ಆಗುವಂಥದ್ದು. ಹೀಗಾಗಿನೇ ಇಲ್ಲಿಯ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಸಾಕಷ್ಟು ನಿರ್ವಾಹಕ ಚಾಲಕರಿಗೂ ಕೂಡ ಈ ರೀತಿಯಂಥ ಮುನ್ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ. ಪ್ರತಿಯೊಂದು ಬಸ್ಗಳಲ್ಲೂ ಕೂಡ ಬರುವಂತಹ ಸಮಯದಲ್ಲಿ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಅಥವಾ ಅನುಮಾನಾಸ್ಪದವಾಗಿ ಏನಾದರೂ ವಸ್ತುಗಳು, ಬ್ಯಾಗ್ಗಳು ಇವುಗಳು ಕಂಡು ಬಂದಂಥ ಸಮಯದಲ್ಲಿ ಅವುಗಳನ್ನು ಪರಿಶೀಲನೆ ಮಾಡಿ, ತಡ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರ ಜೀವನಕ್ಕೆ ತೊಂದರೆ ಆಗದಿರೋ ರೀತಿಯಲ್ಲಿ ಬೇಕಾಗಿರುವಂಥ ಮುನ್ಸೂಚನೆಗಳನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಸ್ವತಃ ನೀವು ಮಾಡ್ಕೊಳ್ಬೇಕು ಅನ್ನೋಂಥ ಇನ್ಸ್ಟ್ರಕ್ಷನ್ ಕೂಡ ಈಗಾಗಲೇ ಸಿಬ್ಬಂದಿ ವರ್ಗದವರಿಗೆ ಬಂದಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಲರ್ಟ್ ಆಗಿರುವಂಥದ್ದು. ಇನ್ನು ಬರುವಂತಹ ಪ್ಯಾಸೆಂಜರ್ಸ್ಗಳನ್ನು ಮತ್ತು ತರುವಂಥ ಬ್ಯಾಗ್ಗಳನ್ನು ಎಲ್ಲವನ್ನೂ ಕೂಡ ಮಾನಿಟರಿಂಗ್ ಅನ್ನು ಮಾಡಲಾಗ್ತಾ ಇದೆ, ತಪಾಸಣೆ ಮಾಡಲಾಗ್ತಾ ಇದೆ, ಪರಿಶೀಲನೆ ಮಾಡಲಾಗ್ತಾ ಇದೆ. ಅವುಗಳನ್ನು ಒಂದು ರೀತಿಯ ವೆರಿಫೈ ಮಾಡಿಕೊಂಡು ಯಾವುದೇ ರೀತಿಯಂಥ ಆತಂಕಕ್ಕೆ ಒಳಗಾಗದೇ ಇರೋ ದೃಷ್ಟಿಕೋನದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಇಲ್ಲಿರುವಂತಹ ಸಿಬ್ಬಂದಿ ವರ್ಗದವರಿಗೂ ಕೂಡ ಮುನ್ಸೂಚನೆಯನ್ನು ಕೊಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ಅನುಮಾನಾಸ್ಪದ ವ್ಯಕ್ತಿಗಳಾಗಿರ್ಬೋದು, ಅನುಮಾನಾಸ್ಪದವಾದಂಥ ಬ್ಯಾಗ್ಗಳಾಗಿರ್ಬೋದು, ಅವುಗಳು ಬಂದಂಥ ಸಮಯದಲ್ಲಿ ಅವುಗಳನ್ನು ಮಾನಿಟರಿಂಗ್ ಮಾಡಿ, ತಪಾಸಣೆ ಮಾಡಿ ಅಂತ ಹೇಳಿ ಹೀಗಾಗಿ ನೀವು ನೋಡ್ಬೋದು ಪ್ರತಿಯೊಂದು ಕೂಡ ಈ ಮೆಟಲ್ ಡಿಟೆಕ್ಟರ್ ಮೂಲಕ ಅವುಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ಬಸ್ಗಳ ಚಾಲಕ ಮತ್ತು ನಿರ್ವಾಹಕರಿಗೂ ಕೂಡ ಬ್ಯಾಗ್ ಅನ್ನ ಪರಿಶೀಲನೆ ಮಾಡಿ ಬರುವಂತವರಿಗೆ ಒಂದು ರೀತಿಯಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನೋಂಥ ಇನ್ಸ್ಟ್ರಕ್ಷನ್ ಕೂಡ ಪಾಸ್ ಆಗ್ತಾ ಇರುವಂಥದ್ದು. ಅವ್ರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪ್ಯಾಸೆಂಜರ್ಸ್ ಬ್ಯಾಗ್ಗಳು ಬಂದಂಥ ಸಮಯದಲ್ಲಿ ಮಾನಿಟರಿಂಗ್ ಅನ್ನು ಮಾಡಿ, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ, ಜೊತೆಗೆ ಏನೇನು ಮಾಡಬೇಕು ಅಂತ ಪ್ರತಿಯೊಂದು ಬಸ್ಸನ್ನು ಕೂಡ ಹತ್ತಿ ಆ ಒಂದು ಬಸ್ಸಲ್ಲಿ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡೋದು, ಜೊತೆಗೆ ಅಲ್ಲಿಯ ನಿರ್ವಾಹಕ ಚಾಲಕರಿಗೂ ಕೂಡ ಆ ಸೂಚನೆಯನ್ನ ಇಲ್ಲಿ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಂತಲ್ಲಿ ಸರ್ಕಾರದಂತಹ CM ಆಗಿರ್ಬೋದು, DCM ಇರುವ ಸ್ಥಾನದಲ್ಲಿರುವಂತವರಿಗೆ ಈ ರೀತಿಯಂತ ಸಂದೇಶಗಳು ಬರ್ತಾ ಇದೆ, ಬಾಂಬ್ ಥ್ರೆಟಿಂಗ್ ಬರ್ತಾ ಇದೆ ಮತ್ತು ಬಸ್ಗಳಲ್ಲಿ ನಾವು ಬಾಂಬ್ ಬಿಡ್ತೀವಿ ಅನ್ನೋಂತಹ ಮೇಲ್ಗಳು ಬರ್ತಾ ಇದೆ. ಇದು ಸಾಕಷ್ಟು ಆತಂಕ ಮತ್ತು ಭಯವನ್ನು ಹುಟ್ಟಿಸಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ತಪಾಸಣೆಯನ್ನು ಮಾಡಲಾಗ್ತಾ ಇದೆ, ಬಸ್ಗಳಲ್ಲಿ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲಿಗೆ ಹೋಗ್ತೀರಿ, ಯಾವ ರೂಟಿಗೆ ಹೋಗ್ತೀರಿ, ದೀರ್ಘಾವಧಿಯಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಇದ್ದಂಥ ಸಮಯದಲ್ಲಿ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಕೂಡ ಸ್ವತಃ ಪ್ಯಾಸೆಂಜರ್ ಬಳಿ ಹೋಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಯಾವ ಬಸ್ಗಳಿದ್ದಂಥ ಸಮಯದಲ್ಲಿ ಈ ಭಾಗದಲ್ಲಿ ಬಸ್ ಇದೆ, ಹೋಗಿ ಅನ್ನೋಂಥ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯಂತಹ ಅವಘಡಗಳು ಮತ್ತು ಈ ಒಂದು ಬಾಂಬ್ ಕೆರೆಯನ್ನು ನಿರ್ಲಕ್ಷ್ಯವನ್ನು ಮಾಡದೆ ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ ಕೈಗೊಳ್ಳಬೇಕಾಗಿರುವಂಥ ಕ್ರಮಗಳನ್ನಾಗಿರ್ಬೋದು, ಬ್ಯಾಗ್ಗಳನ್ನು ತಪಾಸಣೆ ಮಾಡುವಂಥದ್ದು. ಪ್ರತಿಯೊಂದು ಬಸ್ಗಳಲ್ಲೂ ಕೂಡ ಹೊರಟಂಥ ಸಮಯದಲ್ಲಿ ಎಷ್ಟು ಬ್ಯಾಗ್ಗಳಿದೆ, ಏನಿದೆ, ಬ್ಯಾಗ್ಗಳಲ್ಲಿ ಯಾವ ರೀತಿಯಾದಂಥ ವಸ್ತುಗಳಿದೆ ಎಲ್ಲವನ್ನೂ ಕೂಡ ಬಿಡದೆ ತಪಾಸಣೆಯನ್ನು ಮಾಡಿ, ಮಾನಿಟರಿಂಗನ್ನು ಮಾಡಿ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದು ಕೂಡ ಆಗ್ತದೆ. ಯಾಕೆಂದರೆ ನಿರ್ಲಕ್ಷ್ಯ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಏನಿದೆ ಇದನ್ನು ನಾವು ಎಚ್ಚೆತ್ತುಕೊಳ್ಳೋ ಹಾಗೆ ಮಾಡಿದೆ. ಹೀಗಾಗಿ ಬಸ್ಗಳಲ್ಲಿ ಹೊರಟಂಥ ಸಮಯದಲ್ಲಿ ಅವು ಯಾವ ರೀತಿಯಂತ ಬ್ಯಾಗ್ಗಳಿದೆ ಮತ್ತು ಏನು ವಸ್ತುಗಳಿದೆ ಇವುಗಳನ್ನು ಯಾವುದೇ ಅಳುಕು ಮತ್ತು ಮುಲಾಜಿಲ್ಲದೆ ಚೆಕ್ ಮಾಡಿ ಒಂದು ರೀತಿಯಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ. ತಪಾಸಣೆ ಬಳಿಕವೇ ಬಸ್ಸನ್ನು ಮೂವ್ ಮಾಡುವಂಥದ್ದು ಕೂಡ ಸದ್ಯ KSRTC ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇದೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಂತಹ ಅಪಾಯಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇರುವ ನಿಟ್ಟಿನಲ್ಲಿ KSRTC, BMTC ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಸದ್ಯ KSRTC ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾಮನ್ ಶೇಖರ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, TV9 ಬೆಂಗಳೂರು.